ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಮತ್ತು ನಮ್ಮೂರು ಚೆನ್ನಾಗಿದ್ದಾರೆ, ನೀವು ಮತ್ತು ನಿಮ್ಮೂರು ಹೇಗಿದ್ದೀರಾ ಅಂತ ಕೇಳ್ತಾ ಇವತ್ತಿನ ಬಿಗ್ ಬಾಸ್. ಇವತ್ತಿನ ಬಿಗ್ ಬಾಸ್ ನಿನ್ನೆ ಹೊತ್ತಿ ಉರಿದ ಬೆಂಕಿಯಲ್ಲಿ ಅರಳುತ್ತಿದೆ ಇವತ್ತಿನ ಹೂ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಪಾಯಿಂಟ್ಲೆಸ್ ನಾಮಿನೇಷನ್ ಮಾಡ್ತಾ ಇದ್ದಾರಾ? ಹೌದು, ಕಾಣ್ತಾ ಇದೆ. ಯಾಕಂದರೆ ಅವ್ರು ನಾಮಿನೇಟ್ ಮಾಡಿದ್ದಾರೆ ಅಂತ ನಾನು ನಾಮಿನೇಟ್ ಮಾಡ್ತೇನೆ, ನಾನು ನಾಮಿನೇಟ್ ಮಾಡ್ತಿದ್ದೇನೆ ಅಂತ ಹೇಳ್ಬಿಟ್ಟು ಇನ್ನೊಬ್ರು ನಾಮಿನೇಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ರಜತ್ ಅವರು ಹೇಳ್ತಾರೆ, ಹೇಳಿದ್ದು 100ರಲ್ಲಿ 50 ಭಾಗ ಸರಿಯಾಗಿದ್ದಾರೆ, 50 ಭಾಗ ತುಂಬ ತಪ್ಪು. ಯಾಕಂದರೆ ಅವರು ಫೇವರಿಸಮ್ ಮಾಡಲ್ಲ ಅಂತ ಹೇಳ್ತಾರೆ. ಸೊ ಫೇವರಿಸಮ್ ಮಾಡಿದ್ದು ಇಡೀ ಕರ್ನಾಟಕದ ಜನತೆ ನೋಡಿದ್ದಾರೆ, ಕರ್ನಾಟಕದ ಜನತೆಗೂ ಕಾಣಿಸಿದೆ. ರಜತ್ ಅವರು ಹೇಳ್ತಾ ಇದ್ದಾರೆ ನಾನು ಫೇವರಿಸಮ್ ಮಾಡಿಲ್ಲ ಅಂತ. ಇಲ್ಲಿ ರಜತ್ ಅವರು ಪಾಯಿಂಟ್ ಹೇಳುವಾಗ ತ್ರಿವಿಕ್ರಮ್ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಸೇರಿ ಮಂಜು ಅವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಟಾರ್ಗೆಟ್ ಮಾಡ್ತಾ ಮಾಡ್ತಾ ಮಂಜು ಅವರನ್ನು ಹೀರೋನು ಮಾಡ್ತಾ ಇದ್ದಾರೆ. ಯಾಕಂದರೆ ಕಳೆದ 5-6 ವಾರಗಳಲ್ಲಿ ಮಂಜು ಅವರು ತುಂಬ ಲೋ ಆಗಿದ್ದರು. ಸೊ ಇವರೆಲ್ಲ ಟಾರ್ಗೆಟ್ ಮಾಡಿಬಿಟ್ಟು ಇವಾಗ ವೋಟಿಂಗ್ ಲಿಸ್ಟು ಅಥವಾ ಇವಾಗ ಒಂದು ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದರೆ ಮಂಜು ಅವರನ್ನು ಮೇಲೆ ಎತ್ತಾ ಇದ್ದಾರೆ ಜನರು. ಯಾಕಂದರೆ ಕಳೆದ ಸೀಸನ್ಗಳಲ್ಲಿ ಪ್ರತಾಪ್ ಅವರನ್ನು ಕೂಡ ನಮ್ಮ ಬಿಗ್ ಬಾಸ್ ಮನೆಯವರು ಈ ಥರನೇ ಮಾಡಿದರು. ಅಂದರೆ ಒಂದು ಸಿಂಪತಿ ಅಂತ ಇರುತ್ತೆ ನೋಡಿ. ಹನುಮಂತ ಅವರು ಬಂದಾಗ ಒಂದು ಸಿಂಪತಿ ಕಾರ್ಡಿಂದ ಅವರು ಹನುಮಂತ ಅವರು ಟಾಪಿಗೆ ಬಂದಿದ್ದರು, ಅಂದರೆ ಅವರ ಮುಗ್ಧತೆಯಿಂದ. ಸೊ ಅವರನ್ನು ಟಾರ್ಗೆಟ್ ಮಾಡ್ತಾ ಇದ್ರು ಜನರು, ಅಂದರೆ ಬಿಗ್ ಬಾಸ್ ಒಳಗಡೆ. ಸೊ ಅದನ್ನು ಒಂದು ಪಾಸಿಟಿವ್ ವೇ ಅಲ್ಲಿ ಜನರು ತಗೊಳ್ತಾ ಇದ್ರು. ಇವಾಗ ಮಂಜು ಅವರನ್ನು ಅದೇ ರೀತಿ ಮಾಡ್ತಾ ಇದ್ದಾರೆ. ಯಾಕಂದರೆ ಮಂಜು ಅವರು ತಪ್ಪು ಮಾಡಿದ್ದಾರೆ ಹೌದು, ಆದರೆ ಆ ತಪ್ಪನ್ನು ಪದೇ ಪದೇ ನೀನು ತಪ್ಪು ಮಾಡಿದೆ. ಇವಾಗ ಭವ್ಯ ಅವರು ಹೇಳಿದ ರೀಸನ್ ಏನಂದರೆ, ನೀವು ಗೌತಮಿ ಅವ್ರ ಜೊತೆ ಇರೋಕ್ಕೆ ಬಿಗ್ ಬಾಸ್ಗೆ ಬಂದಿದ್ದೀರಾ ಅಂತ ಭವ್ಯ ಅವರು ಮಂಜು ಅವರಿಗೆ ಕ್ವಶನ್ ಕೇಳ್ತಾರೆ. ಅದೇ ಕ್ವಶನ್ ಅನ್ನ ಮಂಜು ಅವರು ಭವ್ಯ ಅವರಿಗೆ ಕೇಳಿದಾಗ, ನೀವು ತ್ರಿವಿಕ್ರಮ್ ಅವ್ರ ಜೊತೆ ಇರೋಕೆ ಬಂದಿದ್ದೀರಾ ಅಂತ ಹೇಳಿದಾಗ ಹೌದು ಅಂತ ಹೇಳ್ತಾರೆ. ಸೊ ಅವರು ಬಂದಿದ್ದು ತ್ರಿವಿಕ್ರಮ್ ಅವ್ರ ಜೊತೆಗೆ ಅಂತ ಹೇಳೋದಾದ್ರೆ, ಇಲ್ಲಿ ಮಂಜು ಅವರು ಗೌತಮಿಗೋಸ್ಕರ ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ? ಸೊ ಇಲ್ಲಿ ನಾನು ಮಾಡಿದ್ದು ಸರಿ, ಇನ್ನೊಬ್ಬ ಮಾಡಿದ್ದು ತಪ್ಪು. ಅಂದರೆ ಇಲ್ಲಿ ಇವರಿಗೆ ಉರಿತಾ ಇದೆಯೋ ಅಥವಾ ಇವರಿಗೆ ನೋಡೋಕ್ಕಾಗ್ತಾ ಇಲ್ವೋ ಗೊತ್ತಿಲ್ಲ. ಸೊ ಮಂಜು ಅವರು ಹೇಳ್ತಾ ಇದ್ದಾರೆ, ನನ್ನ ವೈಯಕ್ತಿಕ ಆಟ, ನನಗೆ ಆಟಕ್ಕೆ ಏನಾದರೂ ಪೆಟ್ಟಾದರೆ ಅದು ನಂದು, ನಾನು ಹೊರಗಡೆ ಹೋದರೆ ಅಂತ ಕ್ಲಿಯರಾಗಿ ಹೇಳಿದ್ದಾರೆ. ಅಂದಮೇಲೂ ಇಲ್ಲಿ ಇನ್ನೂ ಒಂದು ಕ್ಲಾರಿಫಿಕೇಶನ್ ತಗೊಳ್ಳೋದು, ಇನ್ನೂ ಮಂಜು ಮತ್ತು ಗೌತಮಿ ಅವರ ಒಂದು ಬಾಂಡಿಂಗನ್ನು ತಗೊಳ್ಳೋದು ತಪ್ಪು ಅಂತ ಅನಿಸ್ತದೆ. ಯಾಕಂದರೆ ಇವಾಗ ಒಂದು ಕಡೆ ನೀನು ಹೇಳ್ತಾ ಇದ್ದೀಯಾ, ಅವನು ಕೇಳ್ತಾ ಇಲ್ಲ ಅಂದಮೇಲೆ ಬಿಟ್ಬಿಡ್ಬೇಕು. ಅವನ ಆಟ ಅವನು ಆಡ್ತಾನೆ, ಇಲ್ಲಾಂದರೆ ಹೋಗ್ತಾನೆ. ಅದು ಬಿಟ್ಟು ಇವಾಗ ನನಗೆ ಭವ್ಯ ಅವ್ರದ್ದು ಅದೇ ನನಗೆ ತುಂಬ ಅಂದರೆ ತುಂಬ ವರ್ಸ್ಟಾಗಿ ಕಾಣೋದು. ಅಂದರೆ ಇಲ್ಲಿ ಭವ್ಯ ಅವರು ಪದೇ ಪದೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಯಾಕಂದರೆ ಇಲ್ಲಿ ಭವ್ಯ, ರಜತ್ ಮತ್ತು ಆ ತ್ರಿವಿಕ್ರಮ್ ಅವರು ಒಂದು ಟೀಮ್ ಅಪ್ ಮಾಡ್ತಾ ಇದ್ದಾರೆ, ಅದೊಂದು ಕಣ್ಣಿಗೆ ಕಾಣ್ತಾ ಇದೆ. ಆದರೆ ಇಲ್ಲಿ ಹನುಮಂತು ಮತ್ತು ಧನರಾಜ್ ಅವರು ಯಾವ ಟೀಮಲ್ಲಿದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ. ಸೊ ಇಲ್ಲಿ ಮಂಜು ಮತ್ತು ಗೌತಮಿ ಇವಾಗ ಮೋಕ್ಷಿತ್ ಅವರು ಸೇರ್ಕೊಂಡು 3 ಟೀಮ್ ಆಗಿದ್ದಾರೆ. ಸೊ ನೋಡಬೇಕು ಯಾರ ಆಟ ಗೆಲ್ಲುತ್ತೆ ಅಂತ ಹೇಳ್ಬಿಟ್ಟು. ಸೊ ಬೇಜಾರಾದ ನಾಮಿನೇಷನಿಂದ ತ್ರಿವಿಕ್ರಮ್ ಅವರು ಮತ್ತು ಮೋಕ್ಷಿತಾ ಅವರು ಫೈನಲ್ಗೆ ಹೋಗಿದ್ದಾರೆ. ಸೊ ಹನುಮಂತು, ಮೋಕ್ಷಿತಾ ಮತ್ತು ತ್ರಿವಿಕ್ರಮ್ ಅವರು ಟಾಪ್ 3 ಕಂಟೆಸ್ಟೆಂಟು ಫೈನಲ್ಗೆ ಹೋಗಿದ್ದಾರೆ. ಉಳಿದವರು ನಾಮಿನೇಟ್ ಆಗಿದ್ದಾರೆ. ಯಾರು ಎಲಿಮಿನೇಟ್ ಆಗ್ತಾರೆ ನೋಡಬೇಕು. ಬಿಗ್ ಬಾಸ್ ಡ್ರಾಮಾ ಎಲಿಮಿನೇಷನ್ ನಡೆಯುತ್ತೋ ಇಲ್ವೋ ಅಂತಲೂ ನೋಡಬೇಕು. ಸೊ ಇಲ್ಲಿ ಮಾನಸ ಅವರು ಬಂದಿದ್ದಾರೆ. ಮಾನಸ ಅವರು ಬಂದುಬಿಟ್ಟು ಭವ್ಯ ಅವರು ಅಳೋ ಹಾಗೆ ಮಾಡಿದ್ದಾರೆ. ಯಾಕಂದರೆ ಅವರು ತುಂಬ ಚೆನ್ನಾಗಿದ್ದಾರೆ, ಯಾಕೆ ಹಿಂಗಾದ್ರಿ ಅಂತ ಹೇಳೋ ಒಂದು ಕ್ವಶನಿಂದ ಭವ್ಯ ಅವರು ತುಂಬ ಎಮೋಷ್ನಲ್ ಆದರು. ಸೊ ಇಲ್ಲಿ ಸಂತೋಷದ ಒಂದು ವಾತಾವರಣದಲ್ಲಿ ಭವ್ಯ ಅವರಿಗೆ ಬೇಜಾರಾಯಿತು. ಇಲ್ಲಿ ಎಕ್ಸ್ ಕಂಟೆಸ್ಟೆಂಟ್ಗಳಾದಂತಹ ಹಂಸ ಅವರು ಬಂದಿದ್ದಾರೆ, ಗೋಲ್ಡ್ ಸುರೇಶ್ ಅವರು ಬಂದಿದ್ದಾರೆ, ಮಾನಸ ಅವರು ಬಂದಿದ್ದಾರೆ, ಅನುಷಾ ಅವರು ಬಂದಿದ್ದಾರೆ. ಸೊ ಇಲ್ಲಿ ಹೆಂಗಾಗ್ತಾ ಇದೆ ಅಂದರೆ, ಅನುಷಾ ಮತ್ತು ಮಾನಸ ಅವರು ಬಂದಿದ್ದು ಕೇವಲ ವಿಕ್ಕಿ ಮತ್ತು ಭವ್ಯ ಅವರಿಗೆ ಅನ್ನೋ ರೀತಿ ಇತ್ತು. ಯಾಕಂದರೆ ಮಾನಸ ಅವರು ವಿಕ್ರಮ್ ಅವರಿಗೆ ಹೇಳ್ಕೊಡ್ತಾ ಇದ್ದಾರೆ, ಇಲ್ಲಿ ಅನುಷಾ ಅವರು ಭವ್ಯ ಅವರಿಗೆ ಹೇಳ್ಕೊಡ್ತಾ ಇದ್ದಾರೆ. ಸೊ ಇದು ಬಿಗ್ ಬಾಸ್ನ ಒಂದು ಗೇಮಾ ಗೊತ್ತಿಲ್ಲ. ಯಾಕಂದರೆ ನಾನು ಹೇಳಿದ್ದು ಕೆಲವರಿಗೆ ತಪ್ಪು ಅಂತ ಅನಿಸ್ಬೋದು, ಆದರೆ ಇದೇ ವಾಸ್ತವ, ಇದೇ ನಿಜ. ಯಾಕಂದರೆ ಅಷ್ಟು ಕ್ಲಿಯರಾಗಿ ಕಾಣ್ತಾ ಇತ್ತು, ಅಲ್ಲಿ ಎವಿಡೆಂಟಾಗಿ ಕಾಣ್ತಾ ಇತ್ತು. ಪದೇ ಪದೇ ಎಷ್ಟೋ ಹೊತ್ತಿನ ನಂತರನೂ ಕೂಡ ಭವ್ಯ ಅವರು ಮತ್ತು ಅನುಷಾ ಅವರು, ಮಾನಸ ಅವರು ಮತ್ತು ತ್ರಿವಿಕ್ರಮ್ ಅವರು ಮಾತಾಡ್ಕೊಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಇಷ್ಟೊಂದು ಬಿಗ್ ಬಾಸ್ ಅವರ ಕಡೆಯಿಂದ ಆಗುತ್ತಿರುವಂಥ ಒಂದು ಉಳಿದ ಕಂಟೆಸ್ಟೆಂಟ್ಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತ ನನ್ನ ಒಂದು ಅನಿಸಿಕೆ. ಯಾಕಂದರೆ ಉಳಿದವರಿಗೆ ಬರದಂತಹ ಸೀಕ್ರೆಟ್ ವಿಷಯಗಳು ಇಲ್ಲಿ ಇಲ್ಲಿ ಭವ್ಯ ಮತ್ತು ತ್ರಿವಿಕ್ರಮ್ ಅವರಿಗೆ ಬರ್ತಾ ಇದೆ ಅಂತ ನನ್ನ ಅನಿಸಿಕೆ. ಸೊ ಬಿಕೋ ಅಂತಿದ್ದ ಮನೆ ಕಲರ್ಫುಲ್ ಆಗಿದೆ, ಫುಲ್ ತುಂಬಿ ತುಳುಕಾಡ್ತಾ ಇದೆ. ಯಾಕಂದರೆ ಇಲ್ಲಿ
ಎಲ್ಲೋ ಒಂದು ಕಡೆ ಒಂದು ಕೆಲವು ಅಂದರೆ 7 ಜನ ಇದ್ದಿದ್ದ ಮನೆ ಇವಾಗ ಅದು ಫಿಲ್ ಆಗಿದೆ. ಸೊ ನೋಡಬೇಕು ನಾಳೆ ಯಾರ್ಯಾರು ಬರ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇಷ್ಟೆಲ್ಲ ನಡೆದ್ರು ನಾಮಿನೇಷನಲ್ಲಿ ಇದ್ದವ್ರಿಗೆ ಹಾಟ್ ಸೀಟು, ನಾಮಿನೇಷನಿಂದ ಪಾರಾಗಿ ಫೈನಲ್ಗೆ ಹೋದವ್ರಿಗೆ ಸ್ವೀಟ್ ಕೇಕು ಅನ್ನೋ ರೀತಿಯಲ್ಲಿದೆ. ಸೊ ನೋಡಬೇಕು ನಾಳೆ ಏನೇನಾಗುತ್ತೆ ಅಂತ. ಸೊ ಟೇಕ್ ಕೇರ್, ಬಾಯ್, ಗುಡ್ ನೈಟ್.